ವೀಕ್ಷಕರೇ ನಮಸ್ಕಾರ. ಫ್ಯಾಟಿ ಲಿವರ್ ಡಿಸೀಸ್ ಇರೋರಿಗೆ ಎಷ್ಟೊಂದು ಜನ ಕೇಳಿರ್ತಾರೆ, ನೀವು ಈ ಫ್ರೂಟ್ಸು ಹಣ್ಣುಗಳೆಲ್ಲ ಜಾಸ್ತಿ ತಿನ್ಬೇಡಿ, ಅದರಲ್ಲಿ ಸಕ್ಕರೆ ಅಂಶ ಇರುತ್ತೆ, ಸಕ್ಕರೆ ಒಳ್ಳೆಯದಲ್ಲ ಅಂತೇಳಿ. ಇದರಲ್ಲಿ ನಿಜಾನ? ಯಾಕಂದರೆ ಹಣ್ಣುಗಳು ನಮ್ಮ ಒಂದು ಹೆಲ್ತಿ ಡಯಟ್, ಆರೋಗ್ಯಕರವಾಗಿರೋ ಒಂದು ಡಯಟಲ್ಲಿ ಅದು ಪಾರ್ಟ್ ಆಫ್ ಇಟ್ಟು. ಪ್ರಾಬ್ಲಮ್ ಯಾವಾಗ ಬರುತ್ತೆ ಅಂದರೆ ಸಕ್ಕರೆ ಜಾಸ್ತಿ ಆದಾಗ ಈ ಫ್ರೂಟ್ ಜ್ಯೂಸಸ್ಸು, ಹಣ್ಣಿನ ರಸಗಳಿಂದ ಈ ಫ್ಯಾಟಿ ಲಿವರು, ಶುಗರು, ಡಯಾಬಿಟೀಸು, ಈ ಪ್ರೀ ಡಯಾಬಿಟೀಸು, ಇನ್ಸುಲಿನ್ ರೆಸಿಸ್ಟೆನ್ಸು ಇಂಥವ್ರಿಗೆಲ್ಲ ಯಾವ ಫ್ರೂಟ್ಸ್ ಅನ್ನೋದು ಒಳ್ಳೆಯದು, ಲಿವರ್ಗೆ ಯಾವುದು ಒಳ್ಳೆಯದು ಅನ್ನೋದನ್ನು ನಾನು ಈ ವಿಡಿಯೋಲಿ ಹೇಳ್ತೀನಿ. ಯಾವ ಫ್ರೂಟ್ಸ್ನ ನೀವು ಕಡಿಮೆ ಪ್ರಮಾಣದಲ್ಲಿ ತೊಗೊಬೇಕು ಅನ್ನೋದನ್ನು ಹೇಳ್ತೀನಿ. ಮೊದಲನೇದಾಗಿ ದ್ರಾಕ್ಷಿ. ಈಗ ದ್ರಾಕ್ಷಿ ಒಂದು ಅದ್ಭುತವಾಗಿರೋವಂಥ ಹಣ್ಣು. ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ರೆಸ್ವೆಟ್ರಾಲ್ ಅಂತ ಕರಿತೀವಿ, ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಎಲ್ಲ ಇರುತ್ತಿದ್ದರಿಂದ. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಇದು ಸಣ್ಣದಾಗಿರುತ್ತೆ, ಬಟ್ ಕೆಲವೊಂದು ಟೈಮ್ ಒಂದು ದೊಡ್ಡ ಬೌಲ್ ತುಂಬ ತಿಂದ್ಬಿಟ್ಟಿರ್ತಾರೆ ಕೆಲವರು. ಸೊ ಅವ್ರಿಗೆ ಗೊತ್ತಿಲ್ಲದೇನೆ ಈ ಶುಗರ್ ಅನ್ನೋದು ದ್ರಾಕ್ಷಿಯಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಕಂಪೇರ್ ಟು ಬೇರೆ ಫ್ರೂಟ್ಸು. ಹಾಗಾಗಿ ನಾವು ನ್ಯಾಚುರಲ್ ಶುಗರ್ನೇ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾ ಇರ್ತೀವಿ ದ್ರಾಕ್ಷಿ ಜಾಸ್ತಿ ತಿಂದರೆ. ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ ಅಂತಲ್ಲ, ಪೋರ್ಷನ್ ಸೈಜ್ ಅನ್ನೋದೇನಿದೆ, ಒಂದು ಸಣ್ಣ ಕಪ್ಪು ದ್ರಾಕ್ಷಿನ ತೊಗೊಬೋದು. ಅದ್ರ ಜೊತೆಗೆ ಬೇಕಾದರೆ ಸ್ವಲ್ಪ ಮೊಸರು, ಸ್ವಲ್ಪ ಈ ಬಾದಾಮಿ, ಆಮೇಲೆ ವಾಲ್ನಟ್ಸು ಇಂಥವೆಲ್ಲ ತೊಗೊಬೋದು. ಯಾಕಂದರೆ ಅದರಿಂದ ಸ್ವಲ್ಪ ನಿಮಗೆ ಒಂದು ಫುಲ್ನೆಸ್ ಅನ್ನೋದು ಸಿಗುತ್ತೆ, ಹೊಟ್ಟೆ ತುಂಬ್ದಂಗೂ ಅನಿಸುತ್ತೆ. ಎರಡನೇದಾಗಿ ಮಾವಿನ ಹಣ್ಣು ಒಂಥರ ಕಿಂಗ್ ಆಫ್ ದ ಫ್ರೂಟ್ಸ್ ಅಂತೀವಿ. ಅದರಲ್ಲಿ ಎಲ್ಲ ಥರದ್ದು ಒಳ್ಳೆ ಅಂಶನೂ ಇದೆ. ವಿಟಮಿನ್ ಎ, ವಿಟಮಿನ್ ಸಿ, ನಾರಿನಾಂಶ, ಆ್ಯಂಟಿ ಆಕ್ಸಿಡೆಂಟ್ಸು, ಬಟ್ ತುಂಬ ಸಿಹಿನೂ ಇರುತ್ತೆ. ನೈಸರ್ಗಿಕವಾಗಿರೋ ಸಕ್ಕರೆ ಅಂಶನೂ ಜಾಸ್ತಿ. ಫ್ಯಾಟಿ ಲಿವರ್ ಇದೆ, ಮಧುಮೇಹ ಇದೆ ಅಂತ ಹೇಳ್ಬಿಟ್ಟು ಮಾವಿನ ಹಣ್ಣು ತಿನ್ನಲೇಬೇಡಿ ಅಂತಲ್ಲ. ಒಂದು ಸ್ಮಾಲ್ ಪೀಸು ಮಾವಿನ ಹಣ್ಣನ್ನ ತೊಗೊಬೋದು, ಈವನ್ ಶುಗರ್ ಇರೋರು. ಈಗ ಕೆಲವೊಂದು ಟೈಮ್ ದೊಡ್ಡ ಮಾವಿನ ಹಣ್ಣು ಒಬ್ಬೊಬ್ಬರೇ ತಿಂತಾ ಇರ್ತಾರೆ, ಅದು ಶುಗರ್ ಜಾಸ್ತಿ ಆಗುತ್ತೆ. ಈ ಮ್ಯಾಂಗೋ ಪಲ್ಪ್ಸು, ಮ್ಯಾಂಗೋ ಶೇಕ್ಸು, ಮ್ಯಾಂಗೋ ಲಸ್ಸಿ, ಮ್ಯಾಂಗೋಯಿಂದ ಹಲವಾರು ಥರ ಸ್ವೀಟ್ಸ್ ಎಲ್ಲ ಮಾಡ್ತಾರೆ, ಅದರಲ್ಲೆಲ್ಲ ಆ್ಯಡೆಡ್ ಶುಗರ್ ಇರುತ್ತೆ. ಫ್ರೆಶ್ ಫ್ರೂಟ್ ಅನ್ನೋದು ಯಾವತ್ತೂ ಒಂದು ಒಳ್ಳೆ ಚಾಯ್ಸು. ಮೂರನೇ ಹಣ್ಣು ಯಾವುದು ಅಂದರೆ ಈ ಸಪೋಟ ಹಣ್ಣು. ಚಿಕ್ಕೂಸು ಇರ್ತಾವಲ್ಲ ಸಪೋಟ, ಇದರಲ್ಲಿ ತುಂಬ ಸ್ವೀಟ್ನೆಸ್ ಇರುತ್ತೆ, ಅದರಲ್ಲಿ ಬೇರೆ ನ್ಯೂಟ್ರಿಷನ್ ಇರುತ್ತೆ, ನಾರಿನಾಂಶ, ಪೊಟ್ಯಾಸಿಯಮ್ಮು, ವಿಟಮಿನ್ ಸಿ. ಬಟ್ ಕೆಲವೊಂದು ಫ್ರೂಟ್ಸ್ಗೆ ಕಂಪೇರ್ ಮಾಡಿದ್ರೆ ಸಪೋಟದಲ್ಲಿ ಸಿಹಿ ಅನ್ನೋದು ಜಾಸ್ತಿ ಇರುತ್ತೆ. ಸೊ ಈ ಯಾರಿಗೆ ಫ್ಯಾಟಿ ಲಿವರ್ ಇದೆ, ಯಾರಿಗೆ ಸ್ವಲ್ಪ ತೂಕ ಜಾಸ್ತಿ, ಬೊಜ್ಜಿದೆ, ಶುಗರ್ ಇದೆ, ಇಂಥವರೆಲ್ಲ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಏನೋ ಒಂದು ಸಣ್ಣ ಸಪೋಟ ಹಣ್ಣು, ಅದ್ರ ಜೊತೆಗೆ ಬೇರೆ ಸ್ವಲ್ಪ ತರಕಾರಿ, ಇನ್ನೊಂದು ಪ್ರೋಟೀನ್ ರಿಚ್ ಫುಡ್ಸ್ ಅವೆಲ್ಲ ಕಂಬೈನ್ ಮಾಡಿಕೊಂಡು ಒಂದು ಬ್ಯಾಲೆನ್ಸ್ ಡಯಟ್ ಥರ ತಿಂದರೆ ಸಮಸ್ಯೆ ಇಲ್ಲ. ಬಟ್ಟು 2-3 ಸಪೋಟ ಹಣ್ಣು ತಿನ್ನೋದು, ಪದೇ ಒಂದು ಪ್ರತಿದಿನ ಅದನ್ನೇ ತಿನ್ನೋದು ಸ್ಟಾರ್ಟ್ ಮಾಡಿದ್ರೆ ಅದರಲ್ಲಿರೋ ನೈಸರ್ಗಿಕವಾಗಿರೋ ಸಕ್ಕರೆ ಅಂಶ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ. ಆ ಥರದ್ದು ಜಾಸ್ತಿ ಶುಗರು ನಮ್ಮ ಲಿವರ್ಗೂ ಒಳ್ಳೆಯದಲ್ಲ. ಈಗ ಆರೋಗ್ಯಕರವಾಗಿರೋ ಫುಡ್ನೇ ಜಾಸ್ತಿ ತಿಂದರೆ ಅದರಿಂದನೂ ಸಮಸ್ಯೆ ಆಗುತ್ತೆ. ಹೆಲ್ತಿ ಅಂತ ಹೇಳ್ಬಿಟ್ಟು ಇಷ್ಟ ಬಂದಂಗೆ ತಿನ್ನೋದಲ್ಲ. ಇನ್ನೊಂದು ಈ ಖರ್ಜೂರ, ಡೇಟ್ಸ್ ಅನ್ನೋದು ಒಂಥರ ಸೂಪರ್ ಫುಡ್ ಅದು. ಸೊ ಅದರಲ್ಲಿ ಫೈಬರ್ ಇರುತ್ತೆ, ನಾರಿನಾಂಶ, ಪೊಟ್ಯಾಸಿಯಮ್ಮು, ಮೆಗ್ನೀಸಿಯಮ್, ಐರನ್ ಲೆವೆಲ್ಸು, ಆಮೇಲೆ ಆ್ಯಂಟಿ ಆಕ್ಸಿಡೆಂಟ್ಸು. ಸೊ ಈಗ ಕೆಲವೊಂದು ಈ ಸ್ವೀಟ್ಸು, ಕೇಕ್ಸು, ಆಮೇಲೆ ಹಲವಾರು ಬೇಕರಿ ಐಟಮ್ಸು, ಚಾಕ್ಲೇಟ್ಸ್ಗೆಲ್ಲ ಕಂಪೇರ್ ಮಾಡಿದ್ರೆ ಇದು ಒಂದು ಅದ್ಭುತವಾಗಿರೋ ಚಾಯ್ಸು. ಬಟ್ ಏನು ನೀವು ಜ್ಞಾಪಕ ಇಟ್ಕೊಬೇಕಂದ್ರೆ ಡೇಟ್ಸಲ್ಲಿ, ಖರ್ಜೂರದಲ್ಲಿ ತುಂಬ ಕಾನ್ಸಂಟ್ರೇಟೆಡ್ ಸೋರ್ಸ್ ಆಫ್ ನ್ಯಾಚುರಲ್ ಶುಗರ್ ಇರುತ್ತೆ. ಈಗ 3-4 ನೀವು ಡೈಲಿ ತಿನ್ನಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಇದರಲ್ಲಿ ಬೇಕಾದಷ್ಟು ಸಕ್ಕರೆ ಅಂಶ, ಕ್ಯಾಲರೀಸ್ ಎಲ್ಲ ಸಿಗುತ್ತೆ. ಆಲ್ರೆಡಿ ನಿಮಗೆ ಶುಗರ್ ಇದೆ, ಆಮೇಲೆ ಫ್ಯಾಟಿ ಲಿವರ್ ಇದೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಇದೆ, ತೂಕ ಕಡಿಮೆ ಆಗಬೇಕು ಅಂಥವರೆಲ್ಲ ಜಾಸ್ತಿ ಖರ್ಜೂರ ಎಲ್ಲ ಐರನ್ ಇಂಪ್ರೂವ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಕೆಲವರೆಲ್ಲ ತಿಂತಾ ಇರ್ತಾರೆ. ಅಂಥವೆಲ್ಲ ಜಾಸ್ತಿ ತಿಂದರೆ ನಿಮ್ಮ ಸಕ್ಕರೆ ಅಂಶ ಅನ್ನೋದು ಶರೀರದಲ್ಲಿ ಜಾಸ್ತಿ ಆಗ್ತಾ ಇರುತ್ತೆ. ಏನೋ ಒಂದೋ ಅಥವಾ ಎರಡೋ ಆಗಾಗ ತಿನ್ನೋದ್ರಲ್ಲಿ ಏನೂ ಸಮಸ್ಯೆ ಇಲ್ಲ, ಅದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇಲ್ಲ. ಬಟ್ ಸ್ವಲ್ಪ ನ್ಯಾಚುರಲ್ ಶುಗರ್ ಜಾಸ್ತಿ ಇರೋದ್ರಿಂದ ಅದನ್ನು ಆದಷ್ಟು ಕಡಿಮೆ ತಿನ್ನೋದು ಒಳ್ಳೆಯದು. ಆಮೇಲೆ ಕೆಲವೊಂದು ಟೈಮು ಈಗ ಖರ್ಜೂರ ತಿನ್ನಬೇಕಾದ್ರೆ ಏನೋ ಬಾದಾಮಿ, ವಾಲ್ನಟ್ಸು, ಪಿಸ್ಟಾಚಿಯೋಸ್ ಇಂಥವೆಲ್ಲ ತೊಗೊಬೋದು. ಯಾಕಂದರೆ ಹೆಲ್ತಿ ಫ್ಯಾಟ್ಸು ಬೇಕು, ಪ್ರೋಟೀನು ಬೇಕು ನಮಗೆ. ಅದೆಲ್ಲ ಇದ್ದಾಗ ನಮಗೆ ಒಂಥರ ಹೊಟ್ಟೆದು ಒಂದು ಸ್ವಲ್ಪ ತುಂಬ್ದಂಗೆ ಅನಿಸುತ್ತೆ, ಸ್ಯಾಟಿಸ್ಫೈಯಿಂಗ್ ಇರುತ್ತೆ. ಸೊ ಜಾಸ್ತಿ ಈ ಖರ್ಜೂರ ತೊಗೊಂಡ್ರೆ ಸಕ್ಕರೆ ಅಂಶ ಶರೀರಕ್ಕೆ ಜಾಸ್ತಿ ಹೋಗ್ತಾ ಇರುತ್ತೆ, ಅದು ಫ್ಯಾಟಿ ಲಿವರ್ಗೆ ಒಳ್ಳೆಯದಲ್ಲ. ಕೊನೆಯದಾಗಿ ಇನ್ನೊಂದು ಏನಂದರೆ ಈ ಫ್ರೂಟ್ ಜ್ಯೂಸು, ಹಣ್ಣಿನ ರಸ. ಈಗ ಫ್ರೂಟ್ಸ್ ಬೇಡ ಅಂತ ಹೇಳ್ಬಿಟ್ಟು ಕೆಲವರು ಫ್ರೂಟ್ ಜ್ಯೂಸು ತೊಗೊತಾ ಇರ್ತಾರೆ. ಸೊ ಅದರಿಂದ ಡೈರೆಕ್ಟ್ ಡ್ಯಾಮೇಜ್ ಅಂತಲ್ಲ. ಈಗ ನೀವು ಒಂದು ಪ್ಯಾಕೇಜ್ ಜ್ಯೂಸು ಅಂತ ಇಂಥವಾದರೆ ಅದರಲ್ಲಿ ಆ್ಯಡೆಡ್ ಶುಗರ್ ಎಲ್ಲ ಇರುತ್ತೆ. ಈಗ ಫ್ರೆಶ್ಲಿ ನೀವು ಸ್ಕ್ವೀಸ್ ಮಾಡಿರೋ ಜ್ಯೂಸೇ, ಒಂದು ಆರೆಂಜ್ ಜ್ಯೂಸ್ ಅಂದ್ಕೊಳ್ಳಿ, 4 ಆರೆಂಜನ್ನ ಬೇಕಾದರೆ ಒಂದು ಗ್ಲಾಸ್ಗೆ ಸ್ಕ್ವೀಸ್ ಮಾಡ್ಬೋದು, ನಾರಿನಾಂಶ ತೆಗೆದು ಬಿಟ್ಟಿರ್ತೀರಾ. ಸೊ ಅದರಲ್ಲಿರೋ ನ್ಯಾಚುರಲ್ ಶುಗರೇ ಜಾಸ್ತಿ ಇರುತ್ತೆ. ಈಗ ಒಂದೇ ಸಾರಿ 4 ಆರೆಂಜ್ ತಿನ್ನಿ ಅಂದರೆ ತಿಂತೀರಾ? ತಿನ್ನಲ್ಲ. ಬಟ್ ಅದೇ 4 ಆರೆಂಜಲ್ಲಿರೋ ಒಂದು ರಸ ಇರುತ್ತಲ್ಲ, ಅದನ್ನು ಒಂದೇ ಗ್ಲಾಸಲ್ಲಿ ಕುಡಿಬೋದು. ಸೊ ಅದರಲ್ಲಿ 4 ಆರೆಂಜಲ್ಲಿರೋ ಸಕ್ಕರೆ ಒಂದೇ ಗ್ಲಾಸಲ್ಲಿ ಈಸಿಯಾಗಿ ಸೇವನೆ ಮಾಡ್ತಾ ಇರ್ತಾರೆ.
ಅವಾಗ ನ್ಯಾಚುರಲಿ ಶುಗರ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಈ ಹಲವಾರು ಈ ಫ್ರೂಟ್ ಜ್ಯೂಸಸ್ ಅನ್ನೋದನ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಯಾವಾಗೋ ಅಪರೂಪಕ್ಕೆ ಒಂದು ಸ್ಮಾಲರ್ ಕ್ವಾಂಟಿಟೀಸಲ್ಲಿ ತಗೊಳ್ಳೋದು ಸಮಸ್ಯೆ ಇಲ್ಲ. ಎಸ್ಪೆಷಲಿ ಶುಗರ್ ಇರೋರ್ಗಂತೂ ಈ ಫ್ರೂಟ್ ಜ್ಯೂಸಸ್ಸು ಸ್ವಲ್ಪ ಶುಗರ್ ಸ್ಪೈಕ್ಸು ಬೇಗ ಕೊಡುತ್ತೆ. ಯಾಕಂದರೆ ನಾವು ನಾರಿನಾಂಶ ಹಣ್ಣಿನ ಜೊತೆ ತಿಂದಾಗ, ಅದು ಹಣ್ಣನ್ನು ತಿಂದಾಗ ಏನಾಗುತ್ತೆ, ಅದು ನಾರಿನಾಂಶ ಇರುತ್ತೆ, ಶುಗರ್ ಇಲ್ಲಿ ಸ್ಲೋ ಆಗಿ ಆಗ್ತಾ ಇರುತ್ತೆ. ಸೊ ಆದಷ್ಟು ಈ ಜ್ಯೂಸ್ಗಳನ್ನ ಅವಾಯ್ಡ್ ಮಾಡಿ. ಎಸ್ಪೆಷಲಿ ಹೆಲ್ತಿ, ಆರ್ಗ್ಯಾನಿಕ್, ಇನ್ನೊಂದು ಮತ್ತೊಂದು ಪ್ಯಾಕ್ಸಲ್ಲಿ ಇಟ್ಟು ಮಾಡಿರ್ತಾರೆ. ಅದರಲ್ಲಿ ಎಲ್ಲ ಥರದ್ದು ಪ್ರಿಸರ್ವೇಟಿವ್ಸು, ಕೆಲವೊಂದು ಆ್ಯಡೆಡ್ ಶುಗರ್ ಎಲ್ಲ ಇರುತ್ತೆ. ಇದು ಲಿವರ್ ಹಾಳಾಗೋದಕ್ಕೆ ಒಂದು ಕಾರಣ ಆಗುತ್ತೆ. ಸೊ ಯಾವ ಹಣ್ಣು ಒಳ್ಳೆಯದು? ಈಗ ಹಣ್ಣು ಸಕ್ಕರೆ ಅಂಶ ಕಡಿಮೆ ಇರಬೇಕು, ನಾರಿನಂಶ ಜಾಸ್ತಿ ಇರಬೇಕು, ನಮ್ಮ ಬ್ಯಾಲೆನ್ಸ್ ಡಯಟಲ್ಲಿ ಅದು ಒಂದು ಹಣ್ಣೊಂದು ರೆಗ್ಯುಲರ್ ಆಗಿರಬೇಕು. ಈ ಫ್ಯಾಟಿ ಲಿವರ್ ಇರಲಿ, ಪ್ರೀ ಡಯಾಬಿಟಿಸ್ ಇರಲಿ ಅಥವಾ ಡಯಾಬಿಟಿಕ್ಸ್ ಇರಲಿ, ಈ ಪೇರ್ಲೆ ಹಣ್ಣು, ಸೀಬೆಹಣ್ಣು, ಚೇಪಕ ಇದೊಂದು ಅದ್ಭುತವಾಗಿರೋ ಹಣ್ಣು. ಆ್ಯಪಲ್ಲು, ಆಮೇಲೆ ಆರೆಂಜು, ಈ ಪರಂಗಿ ಹಣ್ಣು, ಆಮೇಲೆ ಕಿವಿ ಹಣ್ಣು, ದಾಳಿಂಬೆ, ಆಮೇಲೆ ಬಾಳೆಹಣ್ಣು ಅಷ್ಟೇ ತುಂಬ ಜಾಸ್ತಿ ಇದಾಗಿರಬಾರ್ದು, ತುಂಬ ಹಣ್ಣಾಗಿರಬಾರ್ದು. ಸೊ ಇದರಲ್ಲೆಲ್ಲ ವಿಟಮಿನ್ಸು, ಮಿನರಲ್ಸು, ಆ್ಯಂಟಿ ಆಕ್ಸಿಡೆಂಟ್ಸು, ನಾರಿನಂಶ ಎಲ್ಲ ಇರುತ್ತೆ. ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಹೋಲ್ ಫ್ರೂಟನ್ನು ತಗೊಳ್ಳೋದ್ರಿಂದ ಏನೂ ಸಮಸ್ಯೆ ಇಲ್ಲ. ಬಟ್ ಜಾಸ್ತಿ ಸಿಹಿಯಾಗಿರೋ ಹಣ್ಣುಗಳು ತಗೊಳ್ಳೋದ್ರಿಂದ ತೊಂದರೆ ಆಗುತ್ತೆ. ನಮ್ಮ ರಿಯಲ್ ಪ್ರಾಬ್ಲಮ್ಮು ಲಿವರ್ನ ಆರೋಗ್ಯನ ಹಾಳು ಮಾಡೋದು ಯಾವುದು ಅಂದರೆ, ಜಾಸ್ತಿ ಆಹಾರ ತಿಂದಾಗ, ಈ ಶುಗರಿ ಬೆವರೇಜಸ್ಸು, ಎಲ್ಲ ಥರದ್ದು ಸಕ್ಕರೆ ತಗೊಂಡಾಗ, ಜಂಕು ಫುಡ್ಡು, ಒಂಥರ ಸೋಮಾರಿತನ ಜೀವನ ಶೈಲಿ, ಏನು ವ್ಯಾಯಾಮ ಇಲ್ಲ. ಕೆಲವೊಂದು ಸಿಂಪಲ್ ಥಿಂಗ್ಸ್ನ ನಾವು ಮಾಡ್ತಾ ಇದ್ದರೆ, ಪ್ರತಿದಿನ ಮಾಡಿದ್ರೆ ಅದರಿಂದನೇ ಎಷ್ಟೋ ಒಂದು ಡಿಫ್ರೆನ್ಸ್ ಆಗುತ್ತೆ ನಮ್ಮ ಓವರ್ ಆಲ್ ಹೆಲ್ತ್ಗೆ ಮತ್ತು ನಮ್ಮ ಲಿವರ್ಗೆ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ನಾವು ರೆಗ್ಯುಲರ್ ಆಗಿ ಈ ಚಾನಲಲ್ಲಿ ಎಲ್ಲ ಥರದ್ದು ಡೈಜೆಸ್ಟಿವ್ ಆಮೇಲೆ ಲಿವರ್ಗೆ ಸಂಬಂಧಪಟ್ಟಿರೋ ಒಂದು ಮಾಹಿತಿನ ರೆಗ್ಯುಲರ್ ಆಗಿ ಪೋಸ್ಟ್ ಮಾಡ್ತಾ ಇರ್ತೀವಿ. ಧನ್ಯವಾದ.